ಮನಸ್ಸು ಪೂರ ಉನ್ನತಿಗೂ ಒಯ್ಲಿಕ್ಕೆ ಅದೇ ಸಾಧನ ಅದ, ನಮಗೆ ಅವನತಿ ಒಯ್ಲಿಕ್ಕೂ ಅದೇ ಸಾಧನ, ಅದೇ ಕಾರಣ ಅದ. ಹಂಗೆ ಇವತ್ತು ನಾಳೆ ಪ್ರತಿಯೊಬ್ಬರ ಬಲ್ಲಿ ಅದ. ನಮಗೆಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದು. ಅದಕ್ಕೆ ಬಿಟ್ಟೇವಂತಂದ್ರೆ ನಮಗೆ ಬಿಡ್ತದೆ, ನಾವು ಅದಕ್ಕೆ ಬಿಡ್ಬೇಕಷ್ಟೇ. ಭಾಳ ಇಂಪಾರ್ಟೆಂಟ್ ಅದು ಅದ. ಅದಕ್ಕಾಗಿ ನಾವು ಯಾವಾಗಲೂ ಧ್ಯಾನ ಮಾಡಬೇಕು ಅಂತ ಮನಸ್ಸು ಮಾಡಿ ಕೂತ್ವಿ ಅಂತಂದ್ರೆ ಫಸ್ಟ್ ಥಿಂಗ್ಸ್ ನಾನು 20 ನಿಮಿಷ ಅರ್ಧ ಗಂಟೆ ಕೂಡಬೇಕಂತ ಒಂದು ಸಂಕಲ್ಪ ಮಾಡಬೇಕು. ಇಲ್ಲ ಒಂದು ಅರ್ಧ ಗಂಟೆ ಎಷ್ಟೊತ್ತಾದ್ರೆ ನಾನು ಅರ್ಧ ಗಂಟೆ ಧ್ಯಾನ ಕೂಡ್ತೀನಿ. ಅಷ್ಟು ಸಂಕಲ್ಪ ಮಾಡಿದೀವಿ ಅಂದ್ರೆ ಧ್ಯಾನ ಕೂಡಬೇಕಾದ್ರೆ ನಮ್ಗೆ ಯಾವುದೂ ಡಿಸ್ಟರ್ಬ್ ಆಗದೇ ಇರುವಂತ ನಾವು ನೋಡ್ಕೋಬೇಕು. ಹೆಂಗೆ ಏನಂತ ಹೇಳ್ತಿಲ್ಲ, ವೆಲ್ ಬಿಗಿನ್ ಇಸ್ ಹಾಫ್ ಡನ್ ಅಂತ ಹೇಳ್ತೀವಲ್ಲ. ನಾವು ಚೆನ್ನಾಗಿ ಹೆಂಗೆ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಕರೆಕ್ಟ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಅರ್ಧ ಕೆಲಸ ಮುಗ್ದಂಗೆ ಇರ್ತದೆ. ಪ್ಲ್ಯಾನ್ಡಾಗಿ ಕೆಲಸ ಮಾಡಿದ್ವಿ, ಅರ್ಧ ಕೆಲಸ ಅಲ್ಲೇ ಮುಗಿದಿರುತ್ತೆ ಪ್ಲ್ಯಾನಾಗಿ ಮಾಡಿದ್ವಿ. ಹಂಗೆ ಅರ್ಧ ಗಂಟೆ ಧ್ಯಾನ ಕೂತ್ಕೋಬೇಕಂತ ಸಂಕಲ್ಪ ಮಾಡಿದ್ದೀವಿ ಅಂತಂದ್ರೆ ನಮಗೆ ಡಿಸ್ಟರ್ಬ್ ಮಾಡಬಹುದಾದಂಥ ವಿಚಾರಗಳು ಏನದಾವ ಅಂತ ನಮಗೆ ಗೊತ್ತಿರ್ತದೆ. ನಮ್ಮ ಮನೆ ಪರಿಸ್ಥಿತಿ ಸಹ ಅನುಗುಣವಾಗಿ ನಮ್ಗೆ ಗೊತ್ತಿರ್ತದೆ. ಇದು ಕಾಮನ್ ಫ್ಯಾಕ್ಟ್ರಿ ಎಲ್ಲರಿಗೂ ಗೊತ್ತದ, ಇದು ಎಲ್ರಿಗೂ ಇರ್ತದೆ. ಫಸ್ಟ್ ಒಂದು ಅರ್ಧ ಗಂಟೆ ಪೂರ್ಣ ಸ್ವಿಚ್ ಆಫ್ ಮಾಡೋದು ಭಾಳ ಶುರು. ಇಲ್ಲ ಕೆಲವೊಂದು ಡ್ಯೂಟಿ ಮೇಲೆ ಇರ್ತಾರೆ, ಸ್ವಲ್ಪ ಮತ್ತೆ ಯಾರಾದ್ರು ಫೋನ್ ಮಾಡಿರ್ತಾನೆ, ಏನಾದರೂ ಅಟೆಂಡ್ ಮಾಡ್ಬೇಕಂತಂದ್ರೆ ಅವ್ರಿಗೆ ಮತ್ತೆ ರಿಪ್ಲೈ ಕೊಡ್ಬೇಕಂತ ಅನ್ಸುತ್ತಂದ್ರೆ ಕಂಪ್ಲೀಟ್ ಸೈಲೆಂಟ್, ಒಟ್ಟು ವೈಬ್ರೇಷನ್ ಇರಲಾರ ಸೈಲೆಂಟ್ ಮಾಡಿ ಒಂದು ಕಡೆ ಬಾಜು ಇಡು. ಯಾಕಂದ್ರೆ ಆಮೇಲೆ ಮತ್ತೆ ಮಾತಾಡ್ಲಿಕ್ಕೆ ಅನುಕೂಲ ಆಗ್ತಂತ. ಇಲ್ಲ ಅಂದ್ರೆ ಪೂರ್ಣ ಸೈಲೆಂಟ್ ಸ್ವಿಚ್ ಆಫ್ ಮಾಡೋದು ಭಾಳ ಚಲೋ. ಅದಾದ್ಮೇಲೆ ಮತ್ತೇನು ತಯಾರಿ ಮಾಡ್ಕೋಬೋದು, ಹೆಂಗೆ ತಯಾರಿ ಮಾಡ್ಕೋಬೋದು ಡಿಸ್ಟರ್ಬ್ ಆಗ್ಲಾರ್ದ. ಸೈಲೆನ್ಸ್ನ ಇದು ಮೊಬೈಲ್ದು ಸೈಲೆನ್ಸ್ ಅದು ಬಿಟ್ಟು ವಾತಾವರಣನೂ ಸೈಲೆಂಟ್ ಇರುವಂಥ ವಾತಾವರಣದಲ್ಲಿ ಕೂತ್ಕೋಬೇಕು. ಹಾಂ, ಓಕೆ. ಏನು ಕಾಲಿಂಗ್ ಬೆಲ್. ಹಾಂ, ನಿಮಗೆ ಹಂಗೆ ಅನಿಸ್ತಿತ್ತಂದ್ರೆ ಮಾಡ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಮತ್ತೆ ಪೂಜಾ ರೂಮ್ದಲ್ಲಿ ಕುಳಿತರೆ ಇನ್ನೂ ಒಳ್ಳೆಯದು. ಹಾಂ, ಬೆಸ್ಟ್. ಮತ್ತೆ ಮನಸ್ಸು ಆ ಕಡೆ ಈ ಕಡೆ ಹರಿದೆಲ್ಲಾರ್ದಂಗೆ ನೋಡ್ಕೊಳ್ಳೋದು. ಹಾಂ, ಓಕೆ. ಓಕೆ ಸುಖಾಸನದಲ್ಲಿ ಕೂತ್ಕೊಂಡು. ಹಾಂ, ನಾವು ಕುಳಿತಿರುವಂಥ ಸ್ಥಳ ಏಕಾಂತ ಇದ್ದರೆ ಭಾಳ ಚಲೋ ಇರ್ತದೆ. ಮತ್ತೇನಾದರೂ ಹೇಳ್ಬೋದಲ್ಲ? ಇವೆಲ್ಲನೂ ಕರೆಕ್ಟ್ ಅದ, ಬಟ್ ನಮ್ಮ ಮನೆ ಪರಿಸ್ಥಿತಿಯಲ್ಲಿ ಇವೆಲ್ಲನೂ ಮಾಡ್ಲಿಕ್ಕೆ ಸಾಧ್ಯ ಅದ ಇಲ್ಲ. ಮನೆಯಲ್ಲಿ ಕೂಡ್ತೀವಿ, ಕಾಲಿಂಗ್ ಬೆಲ್ ಆಫ್ ಮಾಡ್ತೀವಿ, ಮೊಬೈಲ್ ಆಫ್ ಮಾಡ್ತೀವಿ, ಇಷ್ಟೆಲ್ಲ ಕಾಲಿಂಗ್ ಬೆಲ್ ಆಫ್ ಮಾಡಿ ಇಟ್ಕೊಂಡಿವಿ ಅಂತ ಸುಮ್ಮನೆ ಸಹಜ ಒಂದು ಕೆಲವೊಂದು ಧೋರಣೆ ಕೊಡ್ತೀವಿ. ಯಾರಾದರೂ ಬಂದ್ರೆ ಅಂದರೆ ಹೆಂಗೆ ಹೊರಗಿನವರೆಗೆ ಹೋದ್ರೆ ಅಂತ ಹೇಳಂಗಿಲ್ಲ. ಯಾರಾದರೂ ಬಂದು ಇಲ್ಲ ಅಂತ ಹೋದ್ರೆ ಹೆಂಗೆ, ಹಿಂಗೆಲ್ಲ ವಿಚಾರ ಹೋಗ್ತದೆ. ಮತ್ತು ನಮ್ಮ ಮನೆಗೆ ಮಕ್ಕಳು ಇರ್ತಾರೆ, ಅವ್ರಿಗೆ ಗೊತ್ತಿರಲ್ಲ, ಅವ್ರು ಏನೋ ವಿಷಯದ ಬಗ್ಗೆ ಬಂದು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಥವಾ ಯಾರಾದರೂ ರಿಲೇಷನ್ ಬಂದು ಕೂತಾರಂತದ್ದು ಬಂದು ಎಬ್ಬಿಸ್ತಾರೆ. ಇಂಥ ನೂರಾರು ಇರ್ತದೆ. ನಮ್ಮ ಮನೆ ಪರಿಸ್ಥಿತಿ ನಮ್ಗೆ ಗೊತ್ತಿರುತ್ತೆ. ಹಾಗಾಗಿ ನಾವು ಮನೆಯಲ್ಲಿ ತಿಳಿಸ್ಬಿಡ್ಬೇಕು, ಭಾಳ ಬೆಟರ್ ಅದು. ನಮ್ಮ ಮಗ ಇರ್ತಾನೋ, ಅತ್ತಿರ್ತಾರೋ, ಸೊಸೆ ಇರ್ತಾರೋ, ತಮ್ಮ ಇರ್ತಾನೋ, ಅಣ್ಣ ಇರ್ತಾನೋ, ನಾವು ಅರ್ಧ ಗಂಟೆ ಧ್ಯಾನ ಕೊಡ್ತೀನಿ. ಈಗಷ್ಟು 8 ಗಂಟೆ ಆಗಿದೆ, 8:30 ತನಕ ಯಾರು ಬಂದರೂ ಸ್ವಲ್ಪ ಅವ್ರಿಗೆ ಕೂರಿಸಿ ಒಂದು 10 ನಿಮಿಷ ಬರ್ತಾರಂತೇಳಿ ಪೂಜಾ ಕುಂತಾರಂತೇಳಿ. ಇದೂ ಪೂಜಾನೇ ಇದೆ, ಇದೂ ಪೂಜಾನೇ, ನಿಜವಾದ ಪೂಜೆ. ಪೂಜಾ ಕುಂತಾರ ಒಂದು 10 ನಿಮಿಷ ಕೂಡ್ರೆ ಬರ್ತಾರಂತೇಳಿ ವೇಟ್ ಮಾಡ್ತೀವಿ. ಸ್ವಲ್ಪ ನೀರು ಕೊಡಿ, ಆಯಿತು ಅಂದ್ರೆ ಚಹಾ ಮಾಡ್ತೀವಿ. ಹಂಗೆ ಪ್ರಿಪೇರ್ ಮಾಡಿದ್ರೆ ಅವ್ರೇನು ಗೊತ್ತಾಗ್ಬಿಡುತ್ತೆ. ಒಂದು ವೇಳೆ ಅವರು ಭಾಳ ಅರ್ಜೆಂಟ್ನಾಗಿದ್ದಾರೆ ಅಂದರೆ ಇಲ್ಲ ಒಂದು 8:30ಗೆ ಬರ್ತೀನಿ ಅಂತ ಹೋಗ್ಬೇಕು. ಭಾಳ ಬೆಸ್ಟ್. ಸಿಸ್ಟರ್ ಏನು ಹೇಳಿದ್ರು, ನಾವು ಮೊನ್ನೆ ಕ್ಲಾಸ್ನಲ್ಲಿ ಹೇಳಿದ್ವಿ, ಸೂರ್ಯೋದಯಕ್ಕಿಂತ ಮುಂಚೆ ಧ್ಯಾನ ಮುಗಿಸ್ಕೊಂಡ್ವಿ ಅಂತಂದ್ರೆ ಭಾಳ ಬೆಸ್ಟ್. ನಿಸರ್ಗದಿಂದಲೂ ನಮ್ಗೆ ಸಹಾಯ ಸಿಗ್ತದೆ, ನಮ್ಗೆ ಆ ರೀತಿ ಹೆಲ್ಪ್ ಸಿಗ್ತಿರ್ತದೆ. ಮತ್ತು ಎರಡನೇದಾಗಿ ಪರಿಸರದಲ್ಲಿ ಆ ರೀತಿ ಪ್ರಶಾಂತತೆ ಇರ್ತದೆ, ಮತ್ತು ಯಾರೂ ಡಿಸ್ಟರ್ಬೆನ್ಸ್ ಇರೋಲ್ಲ. ಅಂತ ಅರ್ಲಿ ಮಾರ್ನಿಂಗ್ ನಮ್ಮ ಮನೇಲಿ ಬಂದು ಹೋಗೋರು ಯಾರು ಇಲ್ಲ. ನಮ್ಮ ಮನೇಲಿ ಕೆಲವು ಮಕ್ಕಳು ಇರ್ತಾರೆ, ಯಾರು ಇನ್ನೂ ಸ್ವಲ್ಪ ರೆಸ್ಟ್ ಇರ್ತಾರೆ, ಮಲ್ಕೊಂಡಿರ್ತಾರೆ. ಎದ್ದ ತಕ್ಷಣ ಅವ್ರದವ್ರು ಕೆಲಸ ಮಾಡ್ಕೊತ ಹೋಗ್ತಿರ್ತಾರೆ, ಬ್ರಷ್ ಮಾಡೋದು, ಸ್ನಾನ ಮಾಡೋದು, ಇವೆಲ್ಲ ಮಾಡ್ಕೊತ ಹೋಗ್ತಿರ್ತಾರೆ. ಹಂಗೆ ಸೂರ್ಯೋದಯಕ್ಕಿಂತ ಮುಂಚೆ ಭಾಳ ಬೆಸ್ಟ್.
ನಮ್ಮ ಮನೆ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು ಸ್ವಲ್ಪ ನಾವೇ ಜಸ್ಟ್ ವಿಚಾರ ಮಾಡ್ತೀವಿ. ಹೆಂಗೆ ಮಕ್ಕಳು ಏನು ಮಾಡ್ತಿರ್ತಾವೆ, ವಿದ್ಯಾರ್ಥಿಗಳು ಸ್ಟೂಡೆಂಟ್ಸು, ಇಲ್ಲ ನಾ ಇವತ್ತು ಚೆನ್ನಾಗಿ ಓದಬೇಕು ಅಂತ ಕೂಡ್ತಿರ್ತಾರೆ, ಓದ್ಲಿಕ್ಕೆ ಮನಸ್ಸಾಗಂಗಿಲ್ಲ ಅಥವಾ ಓದಿದ ತಲೆಯಾಗ ಹತ್ತಂಗಿಲ್ಲ, ಭಾಳ ಜನ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಯಾಕಂದ್ರೆ ಪ್ರಿಪೇರ್ ಕರೆಕ್ಟ್ ಆಗಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಸ್ಟಡೀಸ್ ಓದ್ಕೋಬೇಕು ಅಂತ ಇದು ಮಾಡ್ಕೊಂಡಿರ್ತಾರೆ, ಸಂಕಲ್ಪ ಮಾಡ್ಕೊಂಡಿರ್ತಾರೆ, ಅಥವಾ ಆ ರೀತಿ ಆಗ್ತಿರ್ತಾರೆ. ಬುಕ್ಸ್ ತೊಗೊಳ್ತಾರೆ, ಸೋಷಿಯಲ್ ಸ್ಟಡಿ ಬುಕ್ ಹಿಡ್ಕೊಂಡು ಕೊಡ್ತಾರೆ, ಅಥವಾ ಯಾವುದೋ ನೋಟ್ ಬುಕ್ ಹಿಡ್ಕೊಂಡು ಕೊಡ್ತಾರೆ ಓದಲಿಕ್ಕೆ. ಏನೋ ಇಂಪಾರ್ಟೆಂಟ್ ಅನಿಸ್ತಾ ಅಂಡರ್ಲೈನ್ ಮಾಡ್ಬೇಕಾಗ್ತಾರೆ, ಪೆನ್ ಇರಲಿ, ಅರೆ ಪೆನ್ ಬಿಟ್ಟು ಮತ್ತೆ ಅಲ್ಲೇ ಇಟ್ಟು ಮತ್ತೆ ಒಂದು 15 ನಿಮಿಷ ಆಗ್ತಿರುತ್ತೆ, 20 ನಿಮಿಷ, ಒಂದು ಅರ್ಧ ಗಂಟೆ ಆಗಲ್ಲ ನೀಡಿಗೆ ಆಗ್ತದೆ, ಮತ್ತೆ ಅದು ಹೋಗ್ಬೇಕಲ್ಲ. ಹಿಂಗೆ ಸ್ವಲ್ಪ ಪ್ರಿಪೇರ್ ಆಗಿದ್ದೀವಿ ಅಂತಂದ್ರೆ ಕುಂತಲೇ ಎಲ್ಲನೂ ಈಸಿ ಆಗ್ತದೆ. ಅರ್ಧ ಪ್ರಿಪ್ರೇಷನ್ನೇ ನಮ್ಮದು ಕೆಲಸ ಸಕ್ಸಸ್ ಮಾಡ್ತೀವಿ. ನಮ್ಮ ಧ್ಯಾನಕ್ಕೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅದನ್ನು ನಮಗೆ ನಾವು ವಿಚಾರ ಮಾಡಿಕೊಂಡು, ನಮ್ಮ ಪರಿಸ್ಥಿತಿ ನಾವು ವಿಚಾರ ಮಾಡಿಕೊಂಡು ನಾವು ರೆಡಿ ಆಗ್ತೀವಿ. ಮತ್ತು ಇನ್ನೊಂದು, ಭಾಳಷ್ಟು ಜನ ಧ್ಯಾನ ಅಂದರೆ ಏಕಾಗ್ರತೆ ಅಂತ ಭಾಳಷ್ಟು ಕಡೆ ಹೇಳ್ತಿರ್ತಾರೆ, ಭಾಳಷ್ಟು ಜನ ಅದೇ ಅಂದ್ಕೊಂಡಿರ್ತೀವಿ. ಬಟ್ ಧ್ಯಾನ ಬೇರೆ, ಏಕಾಗ್ರತೆ. ಮತ್ತು ಇನ್ನೊಂದೇನು ಹೇಳ್ತಿರ್ತಾರೆ, ಧ್ಯಾನ ಎದಕ್ಕೆ ಮಾಡ್ತೀವಿ ಅಂತಂದರೆ ಭಾಳಷ್ಟು ಜನ ಏಕಾಗ್ರತೆ ಉಂಟಾಗ್ಲಿಕ್ಕೆ ಮಾಡ್ತೀವಿ ಅಂತ ಹೇಳ್ತೀವಿ. ಯಾಕೆ ಮೈಂಡು ಡಿಸ್ಟರ್ಬ್ ಆಗತ್ತಲ್ಲ, ಮೈಂಡು ಏಕಾಗ್ರತೆ ಆಗಿರಬೇಕಲ್ಲ, ಅದ್ರ ಸಲುವಾಗಿ ನಾವು ಧ್ಯಾನ ಮಾಡ್ತೀವಿ. ನಿಜವಾಗಿ ಧ್ಯಾನದ ಉದ್ದೇಶ ಏಕಾಗ್ರತೆ ಆಗಿರೋಂಗಿಲ್ಲ. ಧ್ಯಾನದಿಂದ ತಾನಾಗಿ ಬರ್ತದೆ ಏಕಾಗ್ರತೆ, ಆಟೋಮೆಟಿಕ್ ಬಂದಿರ್ತದೆ. ಅದು ಏಕಾಗ್ರತೆ ತಂದುಕೊಳ್ಬೇಕು ಅಂತ ಮುಂದೆ ಅಂದ್ರೆ ಬರೋಂಗಿಲ್ಲ. ನಾವು ಧ್ಯಾನ ಮಾಡ್ತಾ ಹೋದ್ರೆ ಅಂದ್ರೆ ತಾನಾಗಿ ಏಕಾಗ್ರತೆ ಬಂದೋಗಿರೋದು ನಮ್ಗೆ ಗೊತ್ತೇ ಇರೋಂಗಿಲ್ಲ. ನಮ್ಮ ಮನಸ್ಸು ಒಂದು ಕಡೆ ನಿಂದ್ರಿಸಿದ್ರೆ ಅಂದ್ರೆ ಮುಗಿತದೆ, ಏಕಾಗ್ರತೆ ಬಂದಂಗೆ ಅದು. ಆದರೆ ಇಲ್ಲಿ ಪ್ರಾಬ್ಲಮ್ ಏನದ ಅಂತಂದ್ರೆ, ಭಾಳಷ್ಟು ಜನ ಹೇಳ್ತೀವಿ, ಇವನ್ ನಾನು ಅದೇ ಹೇಳ್ಬೋದು, ಮನಸ್ಸು ಒಂದು ಕಡೆ ಕೊಡಂಗಿಲ್ಲ ರೀ ಅಂತ. ಯಾಕೆ ಕೊಡಂಗಿಲ್ಲ? ಬೇರೆಯವ್ರದ್ದು ಮನಸ್ಸಿದೆ, ನಮ್ಮದೇ ಅದು. ನಮ್ಮ ಮನಸ್ಸು ಬೇರೆಯವ್ರದ್ದಲ್ಲ. ಕೆಲವು ತಂದೆ ತಾಯಿ ಕಂಪ್ಲೇಂಟ್ ಮಾಡ್ತಿರ್ತಾರೆ, ನನ್ನ ಮಗ ಕುಂತಲ್ಲೇ ಕೊಡಂಗಿಲ್ಲ ರೀ. ಬೇರೆಯವ್ರ ಮಗು ಅಲ್ಲಲ್ಲ, ನಮ್ಮ ಮಗುನೇ ಅದು. ಆ ಮಗು ಕುಂತಲ್ಲೇ ಕೊಡಬೇಕು, ಏನಾದರೂ ಮಾಡ್ಬೇಕಂದ್ರೆ ನಾನು ಏನಾದರೂ ವಿಚಾರ ಮಾಡ್ತಿರ್ತೀವಿ. ಇಲ್ಲ ಈಗ ಒಂದು ಕಡೆ ಕೊಡ್ಬೇಕಾದ್ರೆ ಏನು ಮಾಡಬೇಕು, ನಾವೇ ಏನಾದರೂ ವಿಚಾರ ಮಾಡೋದು, ಹಿಂಗೆ ಮಾಡಿದ್ರೆ ಕರೆಕ್ಟ್ ಕೊಡ್ತಾನೆ, ಅವನಿಗೆ ಏನು ಬೇಕಾದ್ರೆ ಅದು ಕೊಟ್ಟರೆ ಒಂದು ಕಡೆ ಕೊಡ್ತಾನೆ. ಹಂಗಾಗಿ ಮನಸ್ಸು ನಮ್ಮದೇ ಅದು. ಹಾಗಾಗಿ ಅದು ಎಕ್ಕಡೆ ಹರಿದಾಡ್ಲಾಕ ಬಿಡ್ಲಾಕ ಇಷ್ಟು ದಿವಸ ಏನು ಮಾಡಿವಿ ಅಂತ ಟ್ರೈನಿಂಗ್ ಹಂಗೆ ಕೊಟ್ಟಿವಿ. ಆ ಮನಸ್ಸಿಗೆ ಟ್ರೈನಿಂಗ್ ಹೆಂಗೆ ಕೊಟ್ಟಿವಿ ಅಂದ್ರೆ ಹಂಗೆ ಕೊಟ್ಟಿವಿ. ಸಿಸ್ಟರು ನಮ್ಮ ಪರಿಚಯ ಆಗ್ಯಾರ ಅಂತ ಇಟ್ಕೊಂಡು ಯಾವುದೋ ಒಂದು ಏನಪ್ಪ ಶಾರ್ಟ್ಸ್ ಕಳಿಸಿರ್ತಾರೆ, ಚಲೋ ಕಾಮಿಡಿ ಶಾರ್ಟ್ಸ್ ಇರ್ತಾರೆ, ಅದು ನೋಡಿ ಎಲ್ಲರೂ ನಗಲೇಬೇಕು. ಅದು ನೋಡಿದ ತಕ್ಷಣ ಬೆಸ್ಟ್ ಆಯ್ತು. ಅದ್ರ ಹಿಂದಲೇ ಮತ್ತೊಂದು ರೆಡಿನೇ ಇರ್ತದೆ, ಮುಂದಕ್ಕೆ ಹೋಯ್ತು, ಅದರಿಂದ ಮತ್ತೊಂದು ಕಾಮಿಡಿ ಬರ್ತದೆ. ಅದು ಒಂದಾಯಿತು. ಮತ್ತೊಂದು ಯಾವುದಾದ್ರು ಯೂಟ್ಯೂಬ್ನ ಮತ್ತೊಂದೇನೋ ವೀಡಿಯೋ ನೋಡ್ತಿರ್ತೀವಿ, ಮತ್ತೊಂದು ಯಾವುದೋ ಯಾರೋ ಹೇಳಿದಾರಂತ ಚಲೋ ಕೋಟ್ಸ್ ಇರ್ತದೆ, ಅಥವಾ ಒಂದು ವೀಡಿಯೋ ಇರ್ತದೆ, ಅದಕ್ಕೆ ತೆಗೆದು ನೋಡ್ಕೊತ ಹೋಗ್ತಿರ್ತೀವಿ. ನಾವು ಇದ್ರ ಬಿಟ್ಟು ಮುಂದಕ್ಕೆ ಸರಿಯಲಿಕ್ಕೆ ಹೋಗ್ತೀವಿ. ಅಥವಾ ಯಾರಾದರೂ ಅಕ್ಕಪಕ್ಕ ಸಾಯಂಕಾಲ ಹೋಗೋದು ಅಂದರೆ ಸುಮ್ಮನೆ ಹರಟೆ ಹೊಡ್ಲಿ ಹೋಗ್ತಿರ್ತೀವಿ. ನಮ್ಮ ಮನಸ್ಸು ಟ್ರೈನಿಂಗ್ ಹೆಂಗೆ ಕೊಟ್ಟು ಹಂಗೆ ಹೋಗ್ತದೆ. ಟೈಮ್ ಆಯಿತು, 4:15 ಆಯಿತು, ವಾಕಿಂಗ್ ಆಯಿತು, ಇವತ್ತು ಅವ್ನು ಬರ್ತಾನಿಲ್ಲ ಕೇಳಪ್ಪ, ಊರಿನ ಬಂದಾನಿಲ್ಲ, ಫಸ್ಟ್ ಅವನಿಗೆ ಫೋನ್ ಮಾಡ್ತಿದ್ದೆ, ಇಲ್ಲ ಭಾಳ 4 ದಿವಸ ಆಯ್ತು ಗೆಡ್ಡೆ ಅದು. ಅಂದ್ರೆ ನಾವು ಯಾವ ರೀತಿ ಟ್ರೈನಿಂಗ್ ಕೊಟ್ಟಿರ್ತೀವಿ ಆ ರೀತಿ ಕೆಲಸ ಮಾಡ್ತೀವಿ. ಭಾಳಷ್ಟು ಜನ ಸಹೋದರಿಯರು ಒಂದು ಕೆಲವೊಂದು ಟಿ ವಿಯಲ್ಲಿ ಇತ್ತೀಚೆಗೆ ಸೀರಿಯಲ್ಸ್ ಬರ್ತಿರ್ತಾರೆ, ಧಾರಾವಾಹಿ, ಅದಕ್ಕೆ ಅಡಿಕ್ಟ್ ಆಗಿರ್ತಾರೆ. ಟೈಮ್ 7 ಗಂಟೆಗೆ ಆ ಧಾರಾವಾಹಿ ಭಾಳ ನಮ್ಗೆ ಹಿಡಿಸ್ಲಿಕ್ಕತ್ತದ ಅಂದ್ರೆ 7 ಗಂಟೆ ಆಗೋಕ್ಕಿಂತ ಮುಂಚೆ ಹಿಡ್ಕೊಂಡೆ ಸ್ಟಾರ್ಟ್ ಆಗಿರ್ತದೆ. ಇವತ್ತು ಅವನು ಬಂದು ಅವನಿಗೆ ಹೊಡಿತಾನೆ ಏನು ಮಾಡ್ತಾನೆ, ಅವೇ ಹೊಡ್ತಿರ್ತಾವೆ. ಯಾಕಂದ್ರೆ ನಾವು ಮೈಂಡಿಗೆ ಆ ರೀತಿ ಟ್ರೈನಿಂಗ್ ಕೊಟ್ಟಿರ್ತೀವಿ. ಹಂಗೆ ಹೋಗಿರ್ತೀವಿ ನಾವು ಹಂಗೆ ಹರಿಲಿಕ್ಕೆ ಬಿಟ್ಟಿರ್ತೇವೆ. ನಾವು ಹರಿಲಿಕ್ಕೆ ಬಿಟ್ಟಿರ್ತೀವಿ, ಸಹಜ ಅದು, ಮನಸ್ಸಿನ ಸಹಜ ಗುಣ ಅದು. ನಾವು ಹೆಂಗೆ ಬಿಡ್ತಿರ್ತೀವಿ ಹಂಗೆ ಓಡಾಡ್ಕೊತ ಹೋಗ್ತಿರ್ತದೆ. ನಾವು ಹೇಳ್ತಿರ್ತೀವಲ್ಲ, ಮನಸ್ಸನ್ನು ಮರ್ಕಟ ಇದ್ದಂಗೆ ಇರ್ತದೆ. ಈ ಗಿಡ ಚಲೋ ಕಾಣ್ತದೆ, ಅದ್ರ ಮೇಲೆ ಹಾರ್ತದೆ, ಅಲ್ಲೇನೋ ಕಾಣ್ತದೆ, ಮತ್ತೊದ್ರ ಮೇಲೆ ಹಾರ್ತದೆ, ಅಲ್ಲೇನೋ ಚಲೋ ತಿಂತದ, ಒಂದು ಸ್ವಲ್ಪ ಆಗುತ್ತೆ ಮತ್ತೊಂದು ಗಿಡ ಚಲೋ ಕಾಣುತ್ತೆ, ಅಲ್ಲಿ ಹಾರ್ತದೆ. ಫ್ರೀ ಬಿಟ್ಟು ಹೋಗ್ಲಿಕ್ಕೆ. ಈಗ ನಾವು ಧ್ಯಾನದಲ್ಲಿ ಏನು ಮಾಡ್ಲಿಕ್ಕತ್ತೀವಿ ಅಂತಂದ್ರೆ, ಮನಸ್ಸಿಗೆ ಅದಕ್ಕೆ ಕೊಳ್ಳ ಕಟ್ಟಿ ಹಾಕಿ ಒಂದು ಕಡೆ ಕೂರ್ಸಂಗಿಲ್ಲ. ಆಕಳು, ಕರು, ಎಮ್ಮೆ, ಎತ್ತು ಎಲ್ಲ ಕೊಳ್ಳ ಕಟ್ಟಿ ಹಾಕಿ ಒಂದು ಕಡೆ ಕಟ್ತೀವಲ್ಲ, ಹಂಗೆ ಮನಸ್ಸಿಗೆ ನಾವು ಧ್ಯಾನದಲ್ಲಿ ಹಂಗೆ ಕಟ್ಟಿ
ಗಟ್ಟಿಯಾಗಿ ಕೂಡುವಂಥ ಪ್ರಯತ್ನ ಮಾಡೋಂಗಿಲ್ಲ, ಕೂಡಿಸುವಂಥ ಪ್ರಯತ್ನ ಮಾಡೋಂಗಿಲ್ಲ ಧ್ಯಾನ. ನಮ್ಮ ಧ್ಯಾನ ಪದ್ಧತಿಯಲ್ಲಿ ಜಸ್ಟ್ ಆ ಮನಸ್ಸಿಗೆ ಒಯ್ದು ಹೃದಯದಲ್ಲಿ ಸುಮ್ಮನೆ ಕೂಡಿಸ್ತೀವಲ್ಲಿ, ಅಲ್ಲಿ ಕೂಡಪ್ಪ ಅಂತ ಹೇಳ್ತೀವಿ. ಆ ಹೃದಯದಲ್ಲಿ ಒಂದು ದೈವಿ ಪ್ರಕಾಶ ಅದನ್ನು ನೋಡಪ್ಪ ಅಂತ ಹೇಳ್ತೀವಿ. ಕಣ್ಣು ಮುಚ್ಕೊಂಡು ನೋಡ್ರಪ್ಪ ದೈವಿ ಪ್ರಕಾಶ ಹೃದಯದಲ್ಲಿ, ಅದು ನಮಗೆಲ್ಲ ಗೊತ್ತು ಹೌದಾ. ಎರಡು ನಮ್ಮ ಎದೆಯ ಗೂಡಿನ ನಡುವಿನ ಸ್ವಲ್ಪ ಎಡಗಡೆ ಇದೆ ಅಂತ ಹೇಳ್ತೀವಿ. ಆ ಒಂದು ಲಕ್ಷ ಆ ಕಡೆ ಹೋಗಿ ಕಣ್ಣು ಮುಚ್ಕೊಡ್ರಿ, ಅಲ್ಲಿ ಹೋಗ್ಲಿಕ್ಕತ್ತಲ್ಲ ಲಕ್ಷ ಕೊಡ್ರಿ, ಸೈಲೆಂಟ್ ಆಗ್ರಿ, ಹಾರ್ಟ್ ಬೀಟ್ ಕೇಳಿಸ್ಲಿಕ್ಕತ್ತಲ್ಲ ನೋಡ್ಕೊಡ್ರಿ ಅಂತಿರ್ತವೆ. ಸುಮ್ಮನೆ ಅದಕ್ಕೆ ಧ್ವನಿ ಕೊಡ್ರಿ, ನಾವು ಕಿವಿ ಕೊಡಿಸಿ ಕೇಳಿಸ್ತವ ಒಳ್ಳೆ, ಕೇಳಿಸ್ಲಿಲ್ಲ ಒಳ್ಳೆ. ಅಲ್ಲಿ ಒಂದು ದೈವಿ ಪ್ರಕಾಶ ಅದ ಅಂತ ಹೇಳ್ಯಾರ, ಅಬ್ಸರ್ವ್. ಅಲ್ಲಿ ದೈವಿ ಪ್ರಕಾಶ ಅದ ಅಂತ ಯಾಕೆ ಹೇಳ್ತೀವಿ ನಮ್ಮ ಪದ್ಧತಿ ಇದೆ ಅಂತಂದರೆ, ಪ್ರಕಾಶ ಅನ್ನುವಂಥ ವಸ್ತು ಭಾಳ ಸೂಕ್ಷ್ಮವಾಗಿರುವಂಥ, ಅದಕ್ಕೆ ತೂಕನೇ ಇಲ್ಲ. ಬೇರೆ ಎಲ್ಲ ವಸ್ತುಗಳನ್ನ ನಾವು ವಿಚಾರ ಮಾಡಿ ನೋಡಿದರೆ ತೂಕ ಇರ್ತದೆ, ಗಾಳಿಗೂ ತೂಕ ಇರ್ತದೆ, ಆದರೆ ಪ್ರಕಾಶಕ್ಕೆ ತೂಕ ಇರಲ್ಲ. ಯಾಕಂದರೆ ನಾವು ಸೂಕ್ಷ್ಮ ಆಗಬೇಕಾಗ್ತದೆ. ಸೂಕ್ಷ್ಮ ಆಗೋ ಸಲುವಾಗಿ ಆ ದೈವಿ ಪ್ರಕಾಶದ ಮೇಲೆ ಲಕ್ಷ್ಯ ಇಟ್ಕೊಂಡು ಕೂಡಲಿಕ್ಕೆ ನಾವು ಹೇಳ್ತೀವಿ. ಆ ದೈವಿ ಪ್ರಕಾಶ ಅನ್ನುವಂಥದ್ದು ಬೇರೆ ಏನೂ ಇಲ್ಲ, ನಾವೇನು ಹೇಳ್ತೀವಿ ಪರಮಾತ್ಮನ ಒಂದು ಅಂಶ ಅಂತ ಹೇಳ್ತೀವಿ. ಇದು ಒಂದು ಆತ್ಮದ ಅಂತ ಹೇಳ್ತೀವಿ. ಆತ್ಮದ ಇದು ಆತ್ಮ ಅಂದ್ರೆ ಎಲ್ಲಿಂದಪ್ಪ ಅಂದ್ರೆ ಆ ಮೂಲ ಪರಮಾತ್ಮನಿಂದ ಬಂದಂಥದ್ದು ಅಂಶದ, ಪರಮಾತ್ಮನ ಅಂಶ ಅದ. ಎಲ್ಲ ಆಧ್ಯಾತ್ಮಿಕ ಪದ್ಧತಿಗಳು ಹೇಳ್ತೀವಿ ಈ ಆತ್ಮ ಪರಮಾತ್ಮನಲ್ಲೇ ಒಂದು ಮಾಡಬೇಕಾಗಿದೆ. ಪುರಾಣ ಪ್ರವಚನ ಎಲ್ಲ ಧರ್ಮಗ್ರಂಥಗಳಲ್ಲಿ ಶಾಸ್ತ್ರಗಳಲ್ಲಿ ಅದನ್ನೇ ಹೇಳ್ತೀವಿ. ಹಂಗೆ ಆ ದೈವಿ ಪ್ರಕಾಶ ಅಂದರೆ ಬೇರೆ ಇಲ್ಲ, ಅಲ್ಲೊಂದು ಆತ್ಮ ಕಡೆ ಲಕ್ಷ್ಯ ಕೊಡ್ಬೇಕು. ಲಕ್ಷ್ಯ ಕೊಟ್ಟು ಏನು ಮಾಡಬೇಕಾಗ್ಯದ, ಆತ್ಮಕ್ಕೆ ಆಹಾರ ನೀಡಬೇಕಾಗ್ಯದ. ನಮ್ಗೆ ಆತ್ಮ ಸ್ವಲ್ಪ ವಿಕಾಸ ಆಗಬೇಕಲ್ಲ, ಅದನ್ನು ಪರಮಾತ್ಮನಲ್ಲಿ ಹೋಗ್ಬೇಕಾಗಿತ್ತು ಅಂದ್ರೆ ಹಗುರ ಹಾಕ್ಕೊತ ಹೋಗ್ಬೇಕಲ್ಲಿ. ಈ ಆತ್ಮ ಅನ್ನುವಂಥದ್ದು ಏನದಪ್ಪ ಅಂದ್ರೆ 3 ರೀತಿಯ ಶರೀರಗಳನ್ನು ಸೇರಿಸಿರುವಂಥ ಒಂದು ವ್ಯವಸ್ಥೆ ಅದು. ನಾವಿಲ್ಲಿ ಇದೀವಲ್ಲ 3 ರೀತಿಯ ಶರೀರಗಳನ್ನು ಪಡೆದುಕೊಂಡು ಈ ಒಂದು ವ್ಯವಸ್ಥೆಯಲ್ಲಿದ್ದೀವಿ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಅಂತ. ಈ 3 ಶರೀರಗಳನ್ನು ಹಗುರು ಮಾಡಿ ಲೈಟ್ ಮಾಡ್ಕೊಂಡು ಆ ಪರಮಾತ್ಮನಲ್ಲಿ ಹೋಗ್ಬೇಕು. ಎಲ್ಲ ತುಂಬ್ಕೊಂಡು ಹೋದ್ರೆ ಪರಮಾತ್ಮ ತಗೋತಾನೆ, ಸಾಧ್ಯ ಆಗೋದು. ಅವನಲ್ಲಿ ಸೇರ್ಬೇಕಾದ್ರೆ ಅವನಂಗೆ ಆಗ್ಬೇಕಾಗುತ್ತೆ. ಅವನಂಗಾದ್ರೆ ಅದ್ರಲ್ಲಿ ಕಲಿತೇವೆ. ನೀರಿನಲ್ಲಿ ಎಣ್ಣೆ ಹಾಕಿ ಕಲಿಯಂಗಿಲ್ಲ. ಹಂಗೆ ಅವ್ನು ಹೆಂಗದನ ಆದ್ರೆ ಮಾತ್ರ ಅವನಲ್ಲಿ ಸೇರ್ಲಿಕ್ಕೆ ಸಾಧ್ಯ. ಹಾಗಾಗಿ ಅವನಂಗೆ ಆಗಬೇಕಾದ್ರೆ ಏನಪ್ಪ, ಅವನಂಥ ಅಂಶಗಳು ನಮ್ಮಲ್ಲಿ ಅವನ ಇಲ್ಲ. ಹಾಗಾಗಿ ಅಂಥ ಅಂಶಗಳನ್ನು ಹೆಚ್ಚು ಮಾಡ್ಕೋಬೇಕು. ನಮಗೆ ಬೇಡದೇ ಇರುವಂಥ ಅಂಶಗಳನ್ನು ಒಂದೊಂದಾಗಿ ಕಳಿಸ್ಕೊಂಡು ಹೋಗ್ಬೇಕು, ಬಿಡ್ತಾ ಹೋಗ್ಬೇಕು. ನಮ್ಮಲ್ಲಿ ಕಾಮ ಅದ, ಕ್ರೋಧ ಅದ, ಮೋಹ ಅದ, ಮದ ಅದ, ಮತ್ಸರ ಅದ, ಅಹಂಕಾರ ಅದ. ಎಲ್ಲನೂ ನನಗೆ ಬೇಕು ಅನ್ನುವಂಥ ಒಂದು ಏನಂತಾರೆ ಮೋಹನೂ ಅದ. ಇವೆಲ್ಲವನ್ನು ನಾವು ಕಡಿಮೆ ಮಾಡಬೇಕು. ಅದರ ಸಲುವಾಗಿ ನಾವು ಧ್ಯಾನ ಮಾಡಬೇಕು. ಅದರ ಸಲುವಾಗಿ ನಾವು ಮನಸ್ಸಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಮನಸ್ಸಿಗೆ ಒಂದು ಸ್ವಲ್ಪ ಆ ರೀತಿ ಟ್ರೈನಿಂಗ್ ಕೊಟ್ಟಿವಂದ್ರೆ ಆ ಮಾರ್ಗದಲ್ಲಿ ಮನಸ್ಸು ಹೋಗ್ತದೆ. ಮತ್ತು ಈ ಮನಸ್ಸು ಹೃದಯದಲ್ಲಿ ಯಾಕೆ ಇರ್ತೀವಿ ಅಂತ ನಮ್ಮ ಪದ್ಧತಿಯಲ್ಲಿ ಹೇಳ್ತಾರೆ. ಹೃದಯ ಅನ್ನುವಂಥದ್ದು ನಮ್ಮ ಇಡೀ ಶರೀರಕ್ಕೆ ಎಲ್ಲ ಕಡೆಯಿಂದ ಹರಿದಾಡಿ ಬರ್ತದೆ. ರಕ್ತ ಇಲ್ಲಿ ಬರ್ತದೆ, ಇಲ್ಲಿ ಸೇರ್ತದೆ, ಮತ್ತು ಅದು ಪಂಪ್ ಮಾಡ್ತದೆ. ಪಂಪ್ ಮಾಡಿ ಎಲ್ಲ ಕಡೆ ಮತ್ತು ಪರಿಶುದ್ಧ ಮಾಡ್ತದೆ, ಫಿಲ್ಟರ್ ಮಾಡ್ತದೆ. ಫಿಲ್ಟರ್ ಮಷಿನ್ ಇದ್ದಂಗೆ ಎಲ್ಲ ಅಶುದ್ಧವಾಗಿರುವಂಥದ್ದೆಲ್ಲ ಬರ್ತದೆ, ಮತ್ತು ಫಿಲ್ಟರ್ ಮಾಡಿ ಎಲ್ಲ ಕಡೆ ಕಳಿಸ್ತದೆ. ಇದು ಯಾವಾಗಲಿಂದ ನಾವು ಹುಟ್ಟಿ ಇವತ್ತು 45-46 ವರ್ಷ ನಮ್ದಾಯ್ತು. ಕೆಲವೊಬ್ಬರು 30, 35 ಅದ, 50, 55 ವರ್ಷ. ಇಷ್ಟು ವರ್ಷದ ತನಕ ಕೆಲಸ ಮಾಡ್ಯಾರ. ಇಷ್ಟು ದಿವಸ ಆಯಿತು, ನಾವು 46 ವರ್ಷ ಆಯಿತು. ಕೆಲವೊಬ್ಬರು 47, 48, 25, 30 ಜನ ಇಷ್ಟು ವರ್ಷದ ವಯಸ್ಸಿನವ್ರು ಇದ್ದೀವಿ. ಒಂದು ದಿವಸ ಅದು ನಮ್ಮ ಹೃದಯಕ್ಕೆ ನಾವು ಥ್ಯಾಂಕ್ಸ್ ಹೇಳಿ ಇಷ್ಟು ಶುದ್ಧ ಮಾಡ್ಲಿಕ್ಕತ್ತಿದ್ರೆ ರಕ್ತ, ನಮ್ಮ ಹೃದಯ, ನಮ್ಮ ದೇಹ ಇಷ್ಟು ಚಲೋ ಇರ್ಲಿಕ್ಕಂತಂದ್ರೆ ನೀನೇ ಕಾರಣ ಇದೆ ಅಂತ ಒಂದು ದಿವಸ ನಾವು ಥ್ಯಾಂಕ್ಸ್ ಹೇಳಿ ನಮ್ಮ ಹೃದಯಕ್ಕೆ. ನಾವು ಈ ಮಾಡುವಂಥ ಧ್ಯಾನದಲ್ಲಿ ಮಾಡುವಂಥದ್ದು ಮನಸ್ಸು ಅಲ್ಲಿ ಯಾಕೆ ಕೂರಿಸ್ತೀವಿ ಅಂತಂದ್ರೆ, ಈ ಮನಸ್ಸು
ಅಲ್ಲಿ ಕೂರಿಸಿದ್ದೀವಂದ್ರೆ ಆ ಹೃದಯ ಪ್ಯೂರ್ ಆಗ್ಲಿಕ್ಕೆ ಸ್ಟಾರ್ಟ್. ಯಾಕಂದರೆ ಹೃದಯ ಈಗ ಕೇವಲ ಫಿಸಿಕಲ್ಲಾಗಿ ಶುದ್ಧ ರಕ್ತನೇ ಎಲ್ಲ ಕಡೆ ಸಂಚಲನ ಮಾಡೋದ್ರ ಹೊರತಾಗಿ ಒಳ್ಳೆಯ ಸಜೆಷನ್ ಕೊಡ್ತದೆ ನಮ್ಮ ಮನಸ್ಸಿಗೆ, ಒಳ್ಳೆಯ ಸಜೆಷನ್ ಕೊಡ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಯಾರೋ ನೀವು ಇಷ್ಟು ಜನ ಕೂತು ಹೋದಲ್ಲಿ ನಿಮ್ದು ಯಾವುದೋ ಒಂದು ಚಲೋ ಒಂದು 40,000 50,000 ಮೊಬೈಲ್ ಅದ, ಯಾವುದೋ ಒಂದು ವ್ಯಾನ್ದಲ್ಲಿ ಬಿಟ್ಟು ಹೋಗಿಬಿಟ್ಟು ಹೋಗಿ ಆ ಕಡೆ ಒಂದು ತಾಸು ಆಯ್ತು ಯಾರೂ ಬರಲಿಲ್ಲ, ನಾನು ಇಷ್ಟು ಜನ ಯಾರೋ ಒಬ್ಬಿಬ್ಬರು ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ, ನಾನು ಎದ್ದು ಹೋದ. ಈಗ ಯಾರೋ ಒಬ್ಬರು ಅವರಿಗೆ ಮೊಬೈಲ್ ಬಿಟ್ಟು ಹೋಗ್ಯಾರ, ಅವ್ರು ಯಾರು ಪರಿಚಯ ಇಲ್ಲ, ಅವ್ರು ಯಾರು ನಾವು ಯಾರೋ ಕೂತಿದ್ರು, ಒಂದು ತಾಸು ಆಯ್ತು ಹೋಗ್ಯಾರ, ಈಗ ಯಾರು ಮತ್ತೆ ಬಂದು ಕುಂತಿಲ್ಲ, ಅವ್ರದೇ ಇದ್ದಂಗೆ ಅದ, ತೊಗೊಂಡು ಬ್ಯಾಗ್ನ ಹಾಕೋಮೇನೋ ಅಂತ ಅನ್ಬೇಕಂತ ವಿಚಾರ ಬರೋದ್ರಲ್ಲೇ ಆ ಕಡೆ ಈ ಕಡೆ ಹೋಗ್ತದೆ ನಮ್ಮ ಮನಸ್ಸು. ಅವ್ರ ಇವ್ರ ಕಡೆ ನೋಡ್ಕೊಂಡು ಮತ್ತೆ ಯಾರನ್ನು ನೋಡ್ಲಿಕ್ಕತ್ತಾರೇನೋ, ಮತ್ತು ಅವರೇ ಬರ್ತಾರೇನೋ, ಮತ್ತು ನಾವು ತೆಗೆದು ಬ್ಯಾಗ್ನ ಹಾಕೋದು ಯಾರನ್ನು ನೋಡ್ತಾರೆ